ಫೈನಲಿ ಒಂದು ಥರ್ಡ್ ಪ್ಲೇಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಥರ್ಡ್ ಡೇ ಇದು. ಸೊ ಅಬಿ ಫಾಲ್ಸ್ ಅಂತ. ಸೊ ಇಲ್ಲಿ ಟಿಕೆಟ್ ಬಂದುಬಿಟ್ಟು ತುಂಬ ಕಡಿಮೆನೇ. ಸೊ 10 rupees ಪರ್ ಹೆಡ್ಡು. ಸೊ ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ರೋಡ್ ಬರಬೇಕಾದ್ರೆ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಸೊ ಮೌಂಟನ್ ರೋಡು ತುಂಬ ಚೆನ್ನಾಗಿದೆ. ಸೊ ನೋಡೋಣ ಒಳಗಡೆ ನೀರು ಎಷ್ಟಿದೆ, ಯಾವ ಲೆವೆಲ್ಗಿದೆ, ಮುಟ್ಟಕ್ಕೆ ಬಿಡ್ತಾರೆ, ಆಟಾಡಕ್ಕೆ ಬಿಡ್ತಾರಂತ. ಬಟ್ ಇವತ್ತು ಸ್ಯಾಟರ್ಡೆ, ಸೊ ಅದರಿಂದ ತುಂಬ ಕ್ರೌಡ್ ಇದೆ. ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಸೊ ಹೋಗಿ ನೋಡೋಣ ಕಂಫರ್ಟಬಲ್ ಆಗಿದೆಯಾ ಏನು ಎಂತ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ಫಸ್ಟು. ಸೊ ಗೈಸ್ ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ವಾಟರ್ಫಾಲ್. ಬಟ್ ಜನ ಸಂತೆ ಥರ ಇದೆ. ಕೇಳಿಸ್ತಿದ್ಯಾ ಸೌಂಡು? ಸಿಕ್ಕಾಪಟ್ಟೆ. ಸೊ ನೀರು ಕಡಿಮೆ ಆಗಿದೆ. ಮೈನ್ ಥಿಂಗ್ ಸುಮಾರು ಗಲೀಜು ಮಾಡಿಬಿಟ್ಟಿದ್ದಾರೆ ಗೈಸ್. ಸೊ ಚೆನ್ನಾಗಿದೆ, ಬಟ್ ಆದ್ರೂ ನೀರು ಸಿಕ್ಕಾಪಟ್ಟೆ ಕಡಿಮೆ ಇದೆ. ಪ್ಲಾಸ್ಟಿಕ್ಸ್ಗಳು ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಪ್ಲಾಸ್ಟಿಕ್ನ ಸ್ವಲ್ಪ ಅವಾಯ್ಡ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಮಳೆ ಇಲ್ವಲ್ಲ, ಅದರಿಂದ ನೀರು ಸ್ವಲ್ಪ ಕಡಿಮೆ ಇದೆ, ಬಟ್ ಚೆನ್ನಾಗಿದೆ. ಫಾಲ್ಸ್ ಏನೋ ಚೆನ್ನಾಗಿದೆ, ಬಟ್ ನಡ್ಕೊಂಬರೋದು ಟಯರ್ಡ್ ಆಗ್ತಿದೆ. ಸಿಕ್ಕಾಪಟ್ಟೆ ಬಿಸಿಲು, ಬಟ್ ಚೆನ್ನಾಗಿದೆ. ಅಲ್ಲಲ್ಲಿ ಚೇರ್ಸ್ ಹಾಕಿದ್ದಾರೆ, ಅದರಿಂದ ಓಕೆ. ಬಟ್ ವಯಸ್ಸಾಗಿದ್ದವ್ರು ಬಂದರೆ ತುಂಬ ಕಷ್ಟ ಆಗುತ್ತೆ. ಇದೊಂದು ದೊಡ್ಡ ಕಾರ್ಡಿಯೋ ಆಗೈತು ನಮಗೆ. ಸೊ 3 ಜನ ಕುತ್ಕೊಂಡ್ಬಿಟ್ಟಿದ್ದೀವಿ, ಟಯರ್ಡ್ ಆಗೋಯ್ತು. ಸೊ ಇನ್ನಿಬ್ರು ನಡ್ಕೊಂಬರ್ತಿದ್ದಾರೆ, ಟಯರ್ಡ್ ಆಗೋದು ಅವರು. ಸೊ ನೆಕ್ಸ್ಟು ಇಲ್ಲೊಂದು ದೊಡ್ಡ ಜಿಪ್ಲೈನ್ ಇದೆ. ಸೊ ಟ್ರೈ ಮಾಡೋಣ ಅಂತ, ತುಂಬ ದೊಡ್ಡದಾಗಿದೆ. ಸೊ ಟ್ರೈ ಮಾಡೋಣ ಅಂತ, ನೋಡೋಣ.